ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಸಂತೆ ಬಗ್ಗೆ ನಿಮಗೆ ಗೊತ್ತಾ? ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಈ ರೀತಿಯ ಒಂದು ಜಾಗ ಇದೆ ಅಂದರೆ ನಂಬಲಿಕ್ಕೆ ಆಗಲ್ಲ. ಇಲ್ಲಿ ಎಂಟ್ರಿ ಫೀಸ್ ಕೂಡ ಇಲ್ಲ ನಿಮಗೆ. ಸೊ ನೇರವಾಗಿ ಹೋಗ್ಬೋದು. ಯಾವ ರೀತಿಯಲ್ಲಿ ಹಳ್ಳಿಯಲ್ಲಿ ನಮಗೆ ಒಂದು ಸಂತೆ ನಡೀತದೆ, ಆ ರೀತಿಯ ಸಂತೆ ನಮ್ಮ ಬೆಂಗಳೂರಿನಲ್ಲಿ ನಡೀತದೆ. ಆ್ಯಂಡ್ ಇಲ್ಲಿಗೆ ಸಾವಿರಾರು ಜನ ಹುಡ್ಕೊಂಡು ಬರ್ತಾರೆ ಅಲ್ಲಿನ ಫುಡ್ಡನ್ನು ಸವಿಯಲು, ಅಲ್ಲಿನ ಪ್ರಾಡಕ್ಟ್ಗಳನ್ನು ತೆಗೆದುಕೊಳ್ಳಲು. ಅಂದರೆ ಪ್ರಾಡಕ್ಟ್ ಅಂದರೆ ನಿಮಗೆ ಏನು ಬೇಕು ನಿತ್ಯದ ವಸ್ತುಗಳನ್ನು ತೆಗೆದುಕೊಳ್ಳಲು ಬರ್ತಾರೆ. ಎಲ್ಲವೂ ಆರ್ಗ್ಯಾನಿಕ್. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ನಾವು ಬರುವ ಹೊತ್ತಿಗೆ ಒಂದಷ್ಟು ಜನ ಪರ್ಚೇಸ್ ಮಾಡಿ ಮನೆಗೆ ಹೋಗ್ತಾ ಇದ್ದಾರೆ. ಅಂದರೆ 11 ಗಂಟೆ ಸುಮಾರು ಅಷ್ಟೊತ್ತಿಗೆ ಜನ ಬಂದು ಎಲ್ಲವನ್ನು ಪರ್ಚೇಸ್ ಮಾಡಿ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನಷ್ಟು ಜನ ಬರ್ತಾರೆ ಇನ್ನು ಸ್ವಲ್ಪ ಹೊತ್ತಿಗೆ. ಆ್ಯಂಡ್ ಸಿಕ್ಕಾಪಟ್ಟೆ ಕ್ರೌಡ್ಸ್ ಇರ್ತಾರೆ. ಏಕೆಂದರೆ ಇಲ್ಲಿ ಈ ಜಾಗದಲ್ಲಿ ಫುಡ್ ಅಷ್ಟೇ ಅಲ್ಲ, ಒಂದೇನು ತರಕಾರಿಗಳನ್ನಾಗ್ಬೋದು, ಹಣ್ಣು ತರಕಾರಿ ಎಲ್ಲವನ್ನು ಸೇಲ್ ಮಾಡೋದಷ್ಟೇ ಅಲ್ಲ, ಇಲ್ಲಿ ಅನೇಕ ವಿಚಾರಧಾರೆಗಳನ್ನು ಡಿಸ್ಕಷನ್ ಮಾಡ್ತಾರೆ ಇಲ್ಲಿ ನಿಂತ್ಕೊಂಡು. ಆ್ಯಂಡ್ ಅನೇಕ ನಾಟಕಗಳು, ಹೀಗೆ ಹಲವು ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ತಾರೆ. ಆ್ಯಂಡ್ ಎಜುಕೇಟ್ ಮಾಡ್ತಾರೆ ಯಾವ ರೀತಿ ಕೃಷಿಯನ್ನು ಆ್ಯಂಡ್ ಆರ್ಗ್ಯಾನಿಕ್ಕಾಗಿ ಯಾವ ರೀತಿ ವಸ್ತುಗಳನ್ನು ಬೆಳಿಬೇಕು ಅಥವಾ ಯಾವ ರೀತಿ ಅದನ್ನ ನಾವು ಪರ್ಚೇಸ್ ಮಾಡಬೇಕು. ಇಲ್ಲಿನ ಎಲ್ಲ ಅನೇಕ ವಿಚಾರಗಳು ಎಲ್ಲವೂ ಆರ್ಗ್ಯಾನಿಕ್ ಆಗೇ ಇರುತ್ತೆ ಆ್ಯಂಡ್ ಆರ್ಗ್ಯಾನಿಕ್ ಬಗ್ಗೆನೇ ಇರುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ಏನು ಸೇಲ್ ಮಾಡ್ತಾ ಇದ್ದೀರಾ ಇಲ್ಲಿ? ಏನು ಸರ್, ನನ್ನ ಹತ್ರ 4 ಸ್ಟಾಲ್ಸ್ ಇದೆ. ನಾನು ರಾಗಿ ಕಣಕ್ಕೆ ವಾಲಂಟಿಯರು. ಕಳೆದ 2 ವರ್ಷದಿಂದ ನಾನು ರಾಗಿ ಕಣಕ್ಕೆ ಸೇವೆ ಮಾಡ್ತಾ ಇದ್ದೀನಿ. ನಮ್ಮ ಹತ್ರ 4 ಥರ ಬಗೆಯಾದ ವೆರೈಟಿ ಪ್ರಾಡಕ್ಟ್ಸ್ ಇದೆ. ಹುಡುಗರಿಗೆ ಆಟ ಒಟ್ಟಿಗೆಗಳಿದೆ. ಆಮೇಲೆ ಟಾಸ್ ಅಂತ ಅದು ಪ್ರಾಡಕ್ಟು, ಬನಾನಾ ವೇಸ್ಟೇಜ್ ಇರುತ್ತಲ್ಲ, ಬನಾನಾ ಫೈಬರ್, ಅದರಿಂದ ಅದು ವೇಸ್ಟ್ ಆಗಲಿಕ್ಕಿಂತ ಈ ಥರ ಮಾಡಿದರೆ ಜನಕ್ಕೆ ಒಂದು ಸ್ವಲ್ಪ ದಿನನಾದ್ರು ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಮಾಡಿದ್ದಾರೆ. ಆ ಥರ ಬುಟ್ಟಿಗಳು ಆ ಥರ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ಇದು ಇಮಾಟಾಯ್ಸ್ ಅಂತ, ಹಳೆ ಆಟಗಳು ಎಲ್ಲ ಮಕ್ಕಳಿಗೆ ಗೊತ್ತಾಗಲಿ ಅಂತ ಆಗಾಗ ಇವರು ಕೂಡ ವರ್ಕ್ಶಾಪ್ ಆರ್ಗನೈಸ್ ಮಾಡ್ತಾರೆ ಮಕ್ಕಳಿಗೆ. ಆ್ಯಂಡ್ ಇಲ್ಲಿ ಬಂದರೆ ನಮ್ಮ ಹತ್ರ ಕ್ಯಾಸ್ಟ್ ಐರನ್ ಪ್ರಾಡಕ್ಟ್ಸ್ ಇದೆ. ನಲ್ಲಾ ಕಿಚನ್ಸ್ ಅಂತ ಇದ್ರ ಹೆಸರು. ಕ್ಯಾಸ್ಟ್ ಐರನ್ ಪ್ರಾಡಕ್ಟ್ಸ್ ಇದೆ. ನಿಮಗೆ ಹಳೆ ರೀತಿಯಲ್ಲಿ ಅಡುಗೆಗಳು ಯಾವ ರೀತಿ ಮಾಡ್ತಿದ್ರು ಆ ರೀತಿಗಳ ಪ್ರಾಡಕ್ಟ್ಸ್ ಇದು. ನಿಮಗೆ ಇದರಿಂದ ನಿಮಗೆ ಐರನ್ ಕಂಟೆಂಟು ಚೆನ್ನಾಗಿ ಸಿಗುತ್ತೆ ಬಾಡಿಗೆ. ಹೆಲ್ತ್ ಬೆನಿಫಿಟ್ ವೈಸ್ ಇದರಲ್ಲಿ ತುಂಬ ಇದೆ. ಈಗ ಈಗಿನ ಕಾಲದಲ್ಲೆಲ್ಲ ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡೋದ್ರಿಂದ ತುಂಬ ಹಾರ್ಮ್ ಆಗುತ್ತೆ ಅಂತ ಇದೆ. ಬಟ್ ಇದು ಯೂಸ್ ಮಾಡೋದ್ರಿಂದ ಯಾವತ್ತೂ ಹಾರ್ಮ್ ಆಗಲ್ಲ. ಅದಕ್ಕೆ ಈ ರೀತಿ ಪ್ರಾಡಕ್ಟ್ಗಳನ್ನ ರಾಗಿ ಕಣದಲ್ಲಿ ಪರ್ಚೇಸ್ ಮಾಡೋರು ಜಾಸ್ತಿ ಇದ್ದಾರೆ. ಆ್ಯಂಡ್ ಇಲ್ಲಿಗೆ ಬಂದರೆ ಇದು ಮರಳಿ ಮಣ್ಣಿಗೆ ಅಂತ ಪ್ರಾಡಕ್ಟ್. ಇದು ಬಂದು ಮರಳಿ ಮಣ್ಣಿಗೆ ಅಂತ ಮಣ್ಣಿನ ಮಡಕೆಗಳು, ಇದರಲ್ಲಿ ಅಡುಗೆ ಮಾಡ್ಬೋದು ನೀವು. ಆ ಥರ ಪ್ರಾಡಕ್ಟು ಕೆಲವು ಕುಂಬಾರರಿಗೆ ಇದು ಮಾಡಿಕೊಟ್ಟಿದ್ದಾರೆ, ವ್ಯಾಪಾರ ಮಾಡಿಕೊಟ್ಟಿದ್ದಾರೆ ಮರಳಿ ಮಣ್ಣಿಗೆ ಅವರು. ಆ ಥರ ವೆರೈಟಿ ಪ್ರಾಡಕ್ಟ್ಸ್ ಇದೆ ಸರ್ ನಮ್ಮ ಹತ್ರ. ಇದು ಕುಕ್ಕರ್ ಥರ ಇದೆಯಲ್ಲ ಇದು? ಸರ್, ಇದು ಬಂದು ಡಚ್ ಓವನ್ ಅಂತ. ಇದರಲ್ಲಿ ನೀವು 2 ರೀತಿ ಪ್ರಾಡಕ್ಟ್ ಕುಕ್ ಮಾಡ್ಕೋಬೋದು. ಅದರ ನೀವು ಇದರಲ್ಲಿ ಆಪಮ್ ಅಂತ ಕುಕ್ ಮಾಡ್ಕೊತಾರೆ, ಇಲ್ಲ ಇದರಲ್ಲಿ ಬ್ರೆಡ್, ಬಿರಿಯಾನಿ ಆ ಥರ ಎಲ್ಲ ಮಾಡೋಕ್ಕೆ ಇದೆ ಸರ್. ಹೊಡೆದೋಗಲ್ವಾ ಇದು? ಕ್ಯಾಸ್ಟ್ ಐರನ್ ಅದು ನೀವು ಜೋರಾಗಿ ಬಿಟ್ಟರೆ ಹೊಡೆದೋಗುತ್ತೆ. ಅಲ್ಲ, ಯೂಸ್ ಮಾಡಬೇಕಾದ್ರೆ ಆ ಥರ ಎಂತ ಆಗಲ್ಲ. ಯಾಕೆಂದರೆ ಇದು ಮೇಂಟೆನೆನ್ಸ್ ಮಾಡ್ಕೋಬೇಕಷ್ಟೇ, ಆ ರೀತಿ ಹೊಡೆದೋಗಲ್ಲ. ನೀವು ಬಿಸಿ ಮಾಡಿದ್ರೆ ಏನಾಗಲ್ಲ, ಎಷ್ಟು ಬಿಸಿ ಮಾಡಿದ್ರೂ ಅದು ತಗೊಳುತ್ತೆ. ಅದಕ್ಕೋಸ್ಕರ ಕ್ಯಾಸ್ಟ್ ಐರನ್ ಅಂತ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲೆಲ್ಲ ನೀವು ನೋಡೋದಾದರೆ ಇದೇ ಜಾಸ್ತಿ ಯೂಸ್ ಮಾಡ್ತಿದ್ದಿದ್ದು. ಆ ಪ್ರಾಡಕ್ಟ್ಗಳು ಯೂಸ್ ಮಾಡೋದ್ರಿಂದ ಹೆಲ್ತ್ ವೈಸು ಚೆನ್ನಾಗಿರುತ್ತೆ ಬಾಡಿಗೆ. ಏನು ಪ್ರೈಸ್ ಇದೆ ಇದೆಲ್ಲ? ಸರ್, ಇದು ಬಂದು 2500 ಇದೆ. ಆ್ಯಂಡ್ ಇದು 700. ಈ ಥರ ಪ್ರೈಸ್ ವೆರೈಟಿ ಇದೆ. ಇದು 1300 ಇದೆ. ಈ ಥರ ವೆರೈಟಿ ಪ್ರೈಸಸ್ ಇದೆ ಸರ್. ಇದು ಮಡಕೆದನ್ನ ಹೇಗೆ ಯೂಸ್ ಮಾಡೋದು ನಾವು? ಸರ್, ಇದು ಅದು ಸೀಸನಿಂಗ್ ಮಾಡಬೇಕು. ಈ ಪ್ರಾಡಕ್ಟ್ ಎಲ್ಲ ಸೀಸನಿಂಗ್ ಆಗೇ ಬರುತ್ತೆ. ನಲ್ಲಾ ಕಿಚನ್ಸ್ದೆಲ್ಲ ಅವರೇ ಸೀಸನಿಂಗ್ ಮಾಡಿ ನಮ್ಗೆ ಕಳಿಸ್ಕೊಡ್ತಾರೆ. ನಾವು ಇಲ್ಲಿ ಎಣ್ಣೆ ಹಚ್ಕೊಂಡು ಮೇಂಟೈನ್ ಮಾಡಬೇಕು. ಜನನೂ ಅದೇ ಮಾಡಬೇಕು ಮೇಂಟೈನ್ ಮಾಡೋಕ್ಕೆ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಹೇಗೆ ಅಂದರೆ ಒಂದು ನೈಟು ಇಲ್ಲ 2 ನೈಟ್ ಫುಲ್ಲು ನೀರಲ್ಲಿ ಸೋಕ್ ಮಾಡಬೇಕು ಮಡಕೆಗಳನ್ನ. ಅದಾದ ನಂತರ 2 ದಿನ ಕಂಟಿನ್ಯೂಸ್ ಆಗಿ ಗಂಜಿ ಇಲ್ಲ ಅನ್ನ ಇವೆರಡು ಕುಕ್ ಮಾಡಬೇಕು ಅದರಲ್ಲಿ. ಅದಾದಮೇಲೆ
ಬಿಸಿ ಮಾಡ್ತಾರಲ್ಲ, ಬಿಸಿ ಮಾಡ್ಬೇಕಾದ್ರೆ ಮೀಡಿಯಮ್ ಹೀಟ್ ಆರ್ ಲೋ ಹೀಟಲ್ಲಿ ಕುಕ್ ಮಾಡಬೇಕು ಮಡಿಕೆಗಳನ್ನ. ಹೈ ಹೀಟಲ್ಲಿ ಕುಕ್ ಮಾಡಿದ್ರೆ ಅದು ಇದಾಗುತ್ತೆ, ಒಡೆದೋಗುತ್ತೆ, ಕ್ರ್ಯಾಕ್ ಬರುತ್ತೆ. ಅದಕ್ಕೆ ಮೀಡಿಯಮ್ ಆರ್ ಲೋ ಹೀಟಲ್ಲಿ ಕುಕ್ ಮಾಡ್ತಾರೆ. ಆ್ಯಂಡ್ ಈವನ್ ಅದಾದಮೇಲೆ ಏನಾರ ಸಾಂಬಾರು ಆ ಥರ ಎಲ್ಲ ಮಾಡೋದಾದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡಬೇಕು. ಯಾಕೆಂದ್ರೆ ಅದು ಮಣ್ಣಿಂದಲ್ಲ ತಳ ಹಿಡಿಯುತ್ತೆ, ಅದಕ್ಕೋಸ್ಕರ ಎಣ್ಣೆ ಯೂಸ್ ಮಾಡಿಕೊಂಡು ಕುಕ್ ಮಾಡಿದರೆ ಚೆಂದ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇನ್ನು ಏನೇನು ಪ್ರಾಡಕ್ಟ್ ಇದೆ ಹೇಳ್ಬೋದಾ ಇಲ್ಲೆಲ್ಲ? ಸರ್ ಇನ್ನೂ ಬೇಜಾನ್ ಕಡೆ ಪ್ರಾಡಕ್ಟ್ಸ್ ಇದೆ. ಇಲ್ಲಿ ಬಂದರೆ ನಿಮಗೆ ಚೇತನ ಪ್ರಾಡಕ್ಟ್ಸ್ ಇದೆ ಸರ್. ಇದು ಬಂದು ಫಿಸಿಕಲಿ ಅನ್ಏಬಲ್ಡ್ ಆಗಿರ್ತಾರೆ ಮಕ್ಕಳು, ಅವರು ಮಾಡೋವಂಥದ್ದು. ಇದು ಚೇತನ ಟ್ರಸ್ಟ್ ಅಂತ ಇದೆ, ಅವ್ರ ಕಡೆಯಿಂದ ಬರುತ್ತೆ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ನಮ್ಮ ಸಚಿನ್ ಅವ್ರು ಕೊಡ್ತಾರೆ. ನೋಡಿ ಸರ್, ನಮ್ಮ ಹತ್ರ ಇದು ಚೇತನ ಅಂತ ಫೌಂಡೇಶನು, ಅವ್ರ ಕಡೆಯಿಂದ ಬರುತ್ತೆ. ಇದೆಲ್ಲ ಹ್ಯಾಂಡಿಕ್ಯಾಪ್ಸ್ ಮಕ್ಕಳು ಅಂದರೆ ಅನ್ಎಬಲ್ಡ್ ಚಿಲ್ಡ್ರನ್ಸ್ ಇರ್ತಾರಲ್ಲ ಅವ್ರು ಮಾಡೋದು. ಇದು ಫುಲ್ಲು ಇದೆಲ್ಲ ಬುಕ್ಸು, ಅದೆಲ್ಲ ಪೋಸ್ಟರ್ಸು, ಪ್ಲೇಟ್ಸ್ ಕೆಳಗಡೆ ಡೈನಿಂಗ್ ಟೇಬಲ್ ಮೇಲೆ ಡೆಕೋರೇಟ್ ಮಾಡೋದಕ್ಕೆ. ಇದು ಬಂದು ಹ್ಯಾಂಗಿಂಗ್, ಡೋರ್ ಹ್ಯಾಂಗಿಂಗು. ಇಲ್ಲಿ ಬಂದರೆ ನೀವು ಫೈಲ್ ನೋಡ್ಬೋದು. ಇದು ಬಂದು ನೋಟ್ ಪ್ಯಾಡ್ ಥರ ಬುಕ್ಸು ಮಾಡಿದ್ದಾರೆ. ಪರ್ಸಸ್ಸು, ಅಜ್ಜಿದ್ರಿಗೆ ಪರ್ಸಸ್ ಅಂದರೆ ತುಂಬ ಇಷ್ಟ ಇರುತ್ತೆ, ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಸಸ್ ಇದೆ. ಇವಾಗ ಕಾರಲ್ಲಿ ಹೋಗ್ಬೇಕಾದ್ರೆ ಟಿಶ್ಯೂ ಕ್ಯಾರಿ ಮಾಡ್ತಾರೆ, ಅದಕ್ಕೋಸ್ಕರ ಟಿಶ್ಯೂ ಬಾಕ್ಸಸ್ ಇದೆ. ಲೇಡೀಸ್ಗೆ ಜ್ಯುವೆಲ್ರೀಸ್ ಇಟ್ಕೊಬೇಕಂತ ಇರುತ್ತೆ, ಅದ್ರಲ್ಲಿ ಯಾವುದ್ರಲ್ಲಿ ಇಟ್ಕೊತಾರೆ ಅಂತ ಪ್ಲಾಸ್ಟಿಕ್ ಬಾಕ್ಸ್ ಯೂಸ್ ಮಾಡ್ತಾರೆ. ಅದ್ರ ಬದಲು ಈ ಥರ ಡೆಕೋರೇಟೆಡ್ ಇಂದ ಬನಾನಾ ಫೈಬರಿಂದ ಮಾಡಿರೋ ಡೆಕೋರೇಟೆಡ್ ಬಾಕ್ಸಸ್ ಇರುತ್ತೆ ನಮ್ಮ ಹತ್ರ, ಅದನ್ನು ಯೂಸ್ ಮಾಡ್ಬೋದು. ಇಲ್ಲಿ ಬಂದರೆ ಫೋಟೋ ಫ್ರೇಮ್ ನೋಡ್ಬೋದು ನೀವು, ಫುಲ್ಲು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸಂತೆ ಅಂದಮೇಲೆ ಎಲ್ಲವೂ ಇರುತ್ತೆ. ಬಟ್ಟೆಯಿಂದ ಹಿಡಿದು ದಿನನಿತ್ಯದ ವಸ್ತುಗಳಿಂದ ಹಿಡಿದು ತರಕಾರಿ ಎಲ್ಲವೂ ಸಿಗುತ್ತೆ. ಅದೇ ರೀತಿ ಈ ಜಾಗದಲ್ಲಿ ಎಲ್ಲವೂ ಸಿಗುತ್ತೆ, ಆದರೆ ಇಲ್ಲಿ ಆರ್ಗ್ಯಾನಿಕ್ ಆಗಿರುತ್ತೆ. ನೀವು ಪ್ಯಾಕಿಂಗಿಂದ ಹಿಡಿದು ನೋಡಿ, ಹಳಸಿನ ತೊಳೆ ಕಟ್ ಮಾಡ್ತಾ ಇದ್ದಾರೆ, ತುಂಬ ಸಿಹಿಯಾಗಿರುವಂತಹ ಹಳಸಿನ ಹಣ್ಣಲ್ಲಿ ಇದೆ. ಆ್ಯಂಡ್ ಅದರ ಪ್ಯಾಕಿಂಗ್ ನೋಡ್ಬೋದು, ಎಲೆಗಳಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಆದಷ್ಟು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಲು ನೋಡ್ತಾ ಇದ್ದಾರೆ. ಆ್ಯಂಡ್ ಇದೊಂದು ಒಳ್ಳೆಯ ವಿಚಾರ. ಅದಿರ್ಬೋದು, ನೀವು ಕೇಳ್ಬೋದು ಅಲ್ಲಿನೋ ಪ್ಯಾಕ್ ಮಾಡಿದಾರಲ್ಲ ಅದು ಪ್ಲಾಸ್ಟಿಕ್ ಅಲ್ವಾ ಅಂತ. ಸೊ ಇದೇ ಪ್ಲಾಸ್ಟಿಕ್ಕು, ಬಟ್ ಆದಷ್ಟು ಕಮ್ಮಿ ಯೂಸ್ ಬಳಕೆ ಮಾಡ್ತಾ ಇದ್ದಾರೆ. ನಿಮಗೆ ನೋಡ್ಬೋದು ಕೈಮಗ್ಗದಿಂದ ತಯಾರಿಸಿದಂತಹ ಬಟ್ಟೆಗಳು, ಬ್ಯಾಗ್ಗಳು, ಹೀಗೆ ಹಲವು ಐಟಮ್ಗಳು ಈ ಜಾಗದಲ್ಲಿ ಸಿಗುತ್ತೆ. ಪ್ರತಿ ಸಂಡೇ ಜನ ಇಲ್ಲಿಗೆ ಬರ್ತಾರೆ. ಅಂದರೆ ಈ ಲೊಕೇಶನ್ ಗೊತ್ತಿರೋರು ಎಲ್ಲರೂ ಈ ಜಾಗಕ್ಕೆ ಬರ್ತಾರೆ. ಯಾಕಂದರೆ ಆರ್ಗ್ಯಾನಿಕ್ಕಾಗಿ ಬೆಳೆಯುವಂತಹ ತರಕಾರಿಗಳನ್ನು ತೆಗೆದುಕೊಳ್ಳಲು, ಹಣ್ಣುಗಳನ್ನು ತೆಗೆದುಕೊಳ್ಳಲು ಹಾಗೂ ಆರ್ಗ್ಯಾನಿಕ್ ಫುಡ್ಗಳನ್ನು ಸೇವಿಸಲು. ಇಲ್ಲಿ ನೋಡಿ, ಯಾವುದೇ ಔಷಧಿಗಳನ್ನು ಹೊಡೆಯದೆ ಬೆಳೆದಿರುವಂತಹ ನೇರಳೆ ಹಣ್ಣು ಎಷ್ಟು ಅದ್ಭುತವಾಗಿದೆ. ಆ್ಯಂಡ್ ಗಾಣದ ಎಣ್ಣೆ, ಅದರಿಂದ ತಯಾರಿಸಿದಂತಹ ಅನೇಕ ಖಾದ್ಯಗಳು ಈ ಜಾಗದಲ್ಲಿ ಸಿಗುತ್ತೆ. ಭಾನುವಾರ ಹೊತ್ತು ಏನಾದರೂ ಪ್ಲ್ಯಾನಿಂಗ್ ಇಲ್ಲ, ಎಲ್ಲೂ ಹೋಗೋದಿಲ್ಲ, ಬೇಜಾರಾಗ್ತಾ ಇದೆ ಅಂದರೆ ಬೆಳಗ್ಗೆ ಎದ್ದು ಈ ಜಾಗಕ್ಕೆ ಬಂದುಬಿಡಿ. ಬೆಳಗ್ಗೆ ಬಿಸಿ ಬಿಸಿ ನಾಷ್ಟ ಕೂಡ ಇಲ್ಲೇ ಸಿಗುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ನಿಮಗೆ ರಾಗಿ ಮುದ್ದೆ, ಕಾಳು ಪಲ್ಯ, ಸಾಂಬಾರು, ಅನ್ನ, ಹೀಗೆ ಹಲವು ಐಟಮ್ಗಳು ಸಿಗುತ್ತೆ. ಆ್ಯಂಡ್ ತಿಂಡಿ ತಿನಿಸುಗಳು, ಆರ್ಗ್ಯಾನಿಕ್ ಆಗಿ ಮಾಡಿರುವಂತಹ ತಿಂಡಿ ತಿನಿಸುಗಳು ಸಿಗುತ್ತೆ. ಆ್ಯಂಡ್ ಸುಮ್ಮನೆ ನಾನು ಹೇಳ್ತಿಲ್ಲ ನಿಮಗೆ, ನಾನು ಕೆಲವೊಂದನ್ನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಹೊರಗಡೆ ನಾವು ತಿನ್ನುವಂತಹ ತಿಂಡಿ ತಿನಿಸುಗಳಿಗಿಂತ ಅದ್ಭುತವಾಗಿತ್ತು ಇಲ್ಲಿ ಟೇಸ್ಟು. ಸೊ ನಾನು ಚಕ್ಲಿ, ಕೋಡುಬಳೆ ಇವೆಲ್ಲನೆಲ್ಲ ತೆಗೆದುಕೊಂಡು ಟೇಸ್ಟ್ ಮಾಡಿದೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಈ ಜಾಗದಲ್ಲಿ ಇನ್ನೊಂದು ವಿಚಾರ ಕಂಡೆ, ಏನಂದರೆ ಜನ ಇಲ್ಲಿ ಬಂದಿರೋರು ಇಲ್ಲಿದ್ದಂತಹ ಎಲ್ಲ ಫುಡ್ಗಳನ್ನು ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾಯಿದ್ರು. ಆ್ಯಂಡ್ ಏನಪ್ಪ ಹೊರಗಡೆ ಬಂದರೆ ತಿನ್ನಬೇಕು, ಹೋಗಬೇಕು, ಬಟ್ ಯಾಕೆ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಸೊ ಅಷ್ಟು ಆರ್ಗ್ಯಾನಿಕ್ ಆಗಿದೆ, ಅಷ್ಟು ಟೇಸ್ಟಿಯಾಗಿದೆ. ಹಾಗಾಗಿ ಜನ ಇಲ್ಲಿಗೆ ಬಂದು ತಮ್ಮ ಮನೆಗೂ ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಆ್ಯಂಡ್ ಸರಿ, ನಾವು ನೋಡಿದ್ವಿ, ಸಮಯ 12 ಗಂಟೆ ಆಗಿತ್ತು. ಈಗಲೇ ಯಾಕಪ್ಪ 1 ಗಂಟೆ ಆದಮೇಲೆ ತಿನ್ನೋಣ ಅಂತ ಅನಿಸ್ತಾ ಇತ್ತು. ಬಟ್ ಇಲ್ಲ, ಈ ಟೇಸ್ಟ್ ನೋಡಿಬಿಟ್ಟು, ಸೊ ಈ ಜನ ನೋಡ್ಬಿಟ್ಟು, ಆ್ಯಕ್ಚುಲಿ ಜನ ಬರ್ತಾ ಇದ್ದೆಲ್ಲ ನೋಡ್ಬಿಟ್ಟು ಒಮ್ಮೆ ನೋಡೋಣ, ಟೇಸ್ಟ್ ನೋಡೋಣ ಹೇಗಿದೆ ಅಂತ ಟೇಸ್ಟ್ ಮಾಡಿದ್ವಿ. ನಿಜಕ್ಕೂ ತುಂಬಾ ಚೆನ್ನಾಗಿತ್ತು ಇದು ಫುಡ್ಡು. ಸೊ ನೀವು ಹೋದರೆ ತಪ್ಪದೆ ಮಿಸ್ ಮಾಡದೆ ಇಲ್ಲಿ ಟೇಸ್ಟ್ ಮಾಡಿ. ಆ್ಯಂಡ್ ಇವರು ರೆಸ್ಪಾನ್ಸ್ ಸ್ವಲ್ಪ ಕಮ್ಮಿನೇ, ಬಟ್ ಓಕೆ, ಅವ್ರದ್ದು ಫುಡ್ ಟೇಸ್ಟ್ ಚೆನ್ನಾಗಿದೆ. ಯಾಕೆಂದರೆ ಜನ ತುಂಬ ಜನ ಬರ್ತಾಯಿದ್ದಾರೆ, ಅವ್ರು ರೆಸ್ಪಾನ್ಸ್ ಕೊಡ್ಲಿಕ್ಕೆ ಕೂಡ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಬೇರೆ ಕಡೆಯೂ ಬೇರೆ ಬೇರೆ ಉತ್ತರ ಕರ್ನಾಟಕ ಫುಡ್ಡು ಎಲ್ಲ ಸಿಗ್ತಾಯಿತ್ತು. ಆ್ಯಂಡ್ ಇವ್ರ ಹತ್ರ ಮಾತ್ರ ಸಿಕ್ಕಾಪಟ್ಟೆ ಕ್ರೌಡ್ರೆ, ಇವರು ನಮಗೆ ರೆಸ್ಪಾನ್ಸ್ ಕೊಡಲಿಕ್ಕೆ ಕಷ್ಟ ಬೀಳ್ತಾಯಿದ್ರು. ಸೊ ಅಷ್ಟು ಜನ ಅಲ್ಲಿಗೆ ಬಂದು ನೋಡಿ, ನೀವು ಟೇಸ್ಟ್ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಗಮನಿಸ್ಬೋದು ನೀವು. ತಟ್ಟೆ ಅಲ್ಲ, ಕ್ಯಾಪು. You have it and see. Okay. Homemade this one.
ಹಾಂ ಎಷ್ಟು 3 ಮಾಡಲ ಕೊರಿಯಾಂಡರ್ ರೈಸ್ ಅದು ಓಕೆ ಓಕೆ ಕೊತ್ತಂಬರಿ ಚಿತ್ರಾನ್ನ ಕೊತ್ತಂಬರಿ ಹೋಗ್ರೆ ಓಕೆ ಒಂದೇ ಪ್ಲೇಟ್ ಕರ್ಡ್ ರೈಸ್ ಇದು ಇದು ಪುಳಿಯೋಗರೆ ಪುಳಿಯೋಗರೆ. ಪುಳಿಯೋಗರೆ ಸ್ವೀಟು ಇದು ಸ್ವೀಟ್ ಚೇಂಜ್ ಆಗುತ್ತೆ ಎವ್ರಿ ವಾರ. ಓಕೆ. ಇವತ್ತು ಶಾವಿಗೆ ಪಾಯಸ ಮಾಡಿದ್ದೀವಿ. ಸ್ವೀಟ್ ಯಾವುದೂ ಸಕ್ಕರೆ ಯೂಸ್ ಮಾಡಲ್ಲ, ಎಲ್ಲ ಬೆಲ್ಲನೇ. ಬೆಲ್ಲನೇ. ಓಕೆ. ಸಕ್ಕರೆ ಅಲೋ ಇಲ್ಲ ಇಲ್ಲಿ. ಓಕೆ. ಮೂರು ಬಟರ್ ತೊಳಿ ಸರ್. ಸೊ ಇಟ್ಕೊಳ್ಳಿದೆ ನೆಕ್ಸ್ಟ್ ಉಪ್ಪಿನಕಾಯ ಉಪ್ಪಿನಕಾಯಿ ತೊಳಿ ಸರ್. ಸೊ ಇದು ಎಷ್ಟು ಸರ್ ಪ್ಲೇಟ್ ಇದು? ಇಲ್ಲ ಇದು 1 ಪಾರ್ಟಿ ಸರ್. 1 ಪಾರ್ಟಿ. ರೈಸು ಪುಳಿಯೋಗರೆ ಕರ್ಡ್ ರೈಸು ಮೊಳಕೆ ಕಾಳು ಪಾಯಸ ಉಪ್ಪಿನಕಾಯಿ ಅವರು ಇದೊಂದು ಇಷ್ಟ ಅದು 125 ಆಗುತ್ತೆ. ರೈಸು 3 ತೊಗೊಂಡ್ರೆ ಮಾತ್ರ 140. 2 ತೊಗೊಂಡ್ರೆ ಸಿಂಗಲ್ ರೈಸ್ ಅನ್ನ ಕೊಡ್ತೀನಿ, ಡಬಲ್ ರೈಸ್ ಅನ್ನ ಕೊಡ್ತೀನಿ 125. ಸೇಮ್ ಎಲ್ಲ ಇದಮ್ಮ ಚೆನ್ನಾಗಿದೆ. ಚೆನ್ನಾಯ್ತಾ? ಚೆನ್ನಾಗಿ ತೋರಿಸ್ತಾ ಇದ್ದೀರಾ. ಇದು ಹ್ಯಾಂಡ್ಲೂಮ್ ವರ್ಕ್. ಇದು ಮಕ್ಕಳಿಗೆ ಯೂನಿಫಾರ್ಮ್, ಇದು ಬಟ್ಟೆ ನೇಯ್ಗೆ ಮಾಡ್ತಾರೆ. ಅಲ್ಲಿ ಖಾದಿ ಬಟ್ಟೆ ಅದು. ಅದು ಖಾದಿ ಬಟ್ಟೆ. ಇದು ಬಂದು ಮಿಲ್ ದಾರ. ಇದು ಮಿಲ್ ದಾರ ನೇಯ್ತಾ ಇದ್ರು. ಇಲ್ಲಿ ಮೋಟ್ರ್ ಸಂಬಂಧಪಟ್ಟಿದ್ದು ಯಾವುದೂ ಇಲ್ಲ, ಇಲ್ಲಿ ಹಾಕೋದು ಇಲ್ಲ. ಇಲ್ಲಿ ಓನ್ಲಿ ಹ್ಯಾಂಡ್ಲೂಮ್ ಕೈಗಾರಿಕಾ ಕೆಲಸ ಅಲ್ವಾ, ಅದಕ್ಕೋಸ್ಕರ ಅವರು ಮೋಟ್ರ್ ಬಳಸಲ್ಲ ಅಂತ. ಮಕ್ಕಳಿಗೆ ಇದು ಯೂನಿಫಾರ್ಮ್ ಬಟ್ಟೆ. ಅಂದರೆ ಇದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಪವರ್ ಲೂಮ್ಗಿಂತ ಚೆನ್ನಾಗಿರುತ್ತೆ. ನಾವು ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು. ಪವರ್ ಲೂಮಲ್ಲಿ ಆ ಥರ ಆಗೋಲ್ಲ. ಹಾಗೆ ನಾವೊಂದು 15 ವರ್ಷ ಇಲ್ಲಿ ಬಂದು 4ನೇ ವರ್ಷ ರನ್ನಿಂಗ್. ದಾರ ಹೇಗೆ? ಈ ದಾರ ಹೇಗೆ ತರ್ತೀರಾ? ಇದು ಹೆಂಗೆ ಮಾಡ್ತೀರಾ ಇದು ದಾರ? ಫಸ್ಟು ಅವರು ಮಾಡ್ತಾಯಿದ್ರು ಬಾಬಿನ. ಹಾಂ ಹಾಂ ಆ ಥರ ಮರಿ ಹಾಕೊಂಡು ಬಾಬಿ ಮಾಡ್ಕೊಂಡು ಅದಕ್ಕೆ ಹಾಕ್ಕೊಂಡು ಅದರಿಂದ ಇದು ಮಾಡಿಕೊಂಡು ಹಾಂ ಹಾಂ ಓಕೆ. ದೊಡ್ಡ ಪ್ರೊಸೆಸಿಂಗ್ ಇದೆ ಇದು. ಹಾಂ ಹಾಂ ನೋಡಿ, ನೇಯೋದಕ್ಕೆ ಈ ರೀತಿ ಒಂದು ದಾರದ ಉಂಡೆಗಳನ್ನು ಈ ರೀತಿ ಹಾಕ್ತಾರೆ. ಫಸ್ಟ್ ಹೆಂಗಿರುತ್ತೆ ಇಲ್ಲಿ ಹಾಕಕ್ಕೆ ಮೊದಲು? ಇದೇನಾ? ಈ ಥರ ಬರುತ್ತಾ? We brought some healthy food here. It's all oil-free, plant-based. So when we follow nature's rules. ಏನು ಸೇಲ್ ಮಾಡ್ತಾ ಇದ್ದೀರಾ ಸರ್? ನಾವು ರೈತರು ಮನೇಲಿ ಮಾಡಿರೋದು ಎಮ್ಮೆ ಬೆಣ್ಣೆ ಮತ್ತು ಹಸು ಬೆಣ್ಣೆ ಮಾರ್ತಾ ಇದ್ದೀವಿ ಸರ್. ಇಲ್ಲಿ ಇದು ಈ ಕಡೆ ಇರೋದೆಲ್ಲ ಎಮ್ಮೆ ಬೆಣ್ಣೆ, ಇದು ವೈಟ್ ಇರೋದು. ಇಲ್ಲಿರೋದೆಲ್ಲ ದೇಸಿ ಹಸುದು ಗಿರ್ ಹಸು ಬೆಣ್ಣೆ ಇದು. ಹೌದಾ? ಏನು ರೇಟ್ ಇದೆ ಸರ್ ಇದು? ಸರ್ ಇದು ಕೆಜಿ 1400 ರೂಪಾಯಿ, 1/4 ಕೆಜಿ 350 ರೂಪಾಯಿ. ಇದು ಎಮ್ಮೆ ಬೆಣ್ಣೆ ಈ ಕಡೆ ಇರೋದು 1/4 ಕೆಜಿ 250 ರೂಪಾಯಿ, ಕೆಜಿ 1000 ರೂಪಾಯಿ. ಏನು ಬೆನಿಫಿಟ್ಸ್ ಇದು?
ಸರ್ ಈಗ ಮಾರ್ಕೆಟಲ್ಲಿರೋದೆಲ್ಲ ಅದು ಪ್ಯಾಶ್ಚರೈಸ್ ಬಟರ್ ಅಂತ ಅಂತಾರೆ. ಅವರು ಹಾಲಿಗೆ ಕೆನೆಲ್ ಮಾಡ್ತಾರೆ. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಇದೆಲ್ಲ ರೈತರು ಅವ್ರ ಮನೆಯಲ್ಲಿ ಎಪ್ಪಾಕಿ ಮೊಸರು ಮಾಡಿ ಕಡಿದು ಮಜ್ಜಿಗೆ ಬರೋಕ್ಕಿಂತ ಮೊದಲು ಏನು ಬೆಣ್ಣೆ ಬರುತ್ತಲ್ಲ ಆ ಬೆಣ್ಣೆ ಮಾರ್ತಿದ್ದೀವಿ. ಇದು ನ್ಯಾಚುರಲ್ ಬೆಣ್ಣೆ. ಇದರಲ್ಲಿ ಅವ್ರ ಮನೆಯಲ್ಲಿ ತುಪ್ಪ ಕಾಯ್ಸ್ಕೋಬೋದು ಅಥವಾ ಚಪಾತಿ, ರೊಟ್ಟಿ, ದೋಸೆ, ಅನ್ನ ಸಾಂಬಾರು ಹಂಗೆ ಹಾಕೊಂಡು ತಿನ್ಬೋದು. ರಾಗಿ ಕಣದಲ್ಲಿ ಸುಜಯ್ ಅನ್ನೋರು ಸಿಕ್ಕಿದ್ದಾರೆ. ಸೊ ಬೆಲ್ಲದ ಬಗ್ಗೆ ಹೇಳ್ತಾರೆ, ಬೆಲ್ಲ ಹೇಗೆ ತಯಾರಾಗಬೇಕು, ಯಾವ ರೀತಿ ಬೆಲ್ಲ ನಾವು ತಿನ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಬೆಲ್ಲ ನಾನು ನೋಡಿದೆ ನಿಮ್ಮ ಹತ್ರ, ಹೌದು ಕಪ್ಪು ಇದೆ ಬೆಲ್ಲ. ಹೌದು ಆಕ್ಚುಲಿ ಹೊರಗಡೆ ನಮ್ಗೆ ವೈಟ್ ಬೆಲ್ಲ ಜಾಸ್ತಿ ಜನ ಇಷ್ಟ ಬೀಳ್ತಾರೆ. ಹೌದು. ಸೊ ಇದಕ್ಕೂ ಏನು ವ್ಯತ್ಯಾಸ, ಯಾಕೆ ಬೆಲ್ಲ ನಾವು ಇದು ತಿನ್ಬೇಕಾಗತ್ತೆ? ಈ ಬೆಲ್ಲದಲ್ಲಿ ಏನು ಅಂತಂದ್ರೆ ಒಂದು ಸಲ್ಫರ್ ಹಾಕಿರೋದಿಲ್ಲ, ಸಲ್ಫರ್ ಅಂಶ ಇರೋದಿಲ್ಲ. ಸಲ್ಫರ್ ಯಾಕೆ ಹಾಕ್ತಾರೆ? ಬಣ್ಣ ಬರ್ಲಿಕ್ಕೆ ಮುಖ್ಯವಾಗಿ, ಬೆಳ್ಳಗೆ ಬರೋದಕ್ಕೆ. ಬೆಳ್ಳಗೆ ಕಾಣ್ಲಿ ಅಂತ ಹೇಳಿ. ಇನ್ನೂ ಒಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ ಬೋನ್ ಚಾರ್ಕೋಲ್ ಅಂತ ಹೇಳ್ತಾರೆ. ಮೂಳೆಗಳನ್ನ ಸುಟ್ಟಿ ಅದನ್ನ ಚಾರ್ಕೋಲ್ ಅಂತ ಕಲ್ಲಿದ್ಲು ತರ ಮಾಡ್ತೀವಲ್ಲ, ಆ ಮೂಳೆಗಳನ್ನ ಸುಟ್ಟಿ ಅದನ್ನ ಇದ್ದಿಲು ತರ ಮಾಡಿ ಅದನ್ನ ಪುಡಿ ಮಾಡಿ ಹಾಕ್ತಾರೆ. ಸೊ ಅದನ್ನ ಹಾಕಿದ್ರು ಬೋನ್ ಯಾವಾಗ್ಲೂ ಬಿಳಿ ಕಲರ್ ಇರುತ್ತೆ. ಸೊ ಅದನ್ನ ಹಾಕೋದ್ರಿಂದನೂ ಕೂಡ ಬಿಳಿ ಆಗತ್ತೆ ಅಂಶ. ಸಕ್ಕರೆಯಲ್ಲಿ ಹೆಚ್ಚಾಗಿ ಬಳಸ್ತಾರೆ, ಇತ್ತೀಚೆಗೆ ಬೆಲ್ಲದಲ್ಲೂ ಕೂಡ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಅದ್ಯಾವ್ದನ್ನು ನಾವು ಕೂಡ ಬಳಸೋದಿಲ್ಲ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ಅಂತಂದ್ರೆ ಬೆಂಡೆ ಗಿಡದ ತೊಗಟೆ ಏನ್ ಹೇಳ್ತೀವಿ ನಾವು, ಆ ತೊಗಟೆಯ ನಾರನ್ನ ನಾವು ಹಾಕಿ ತಯಾರು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಇದಕ್ಕೆ ಯಾವುದೇ ರೀತಿಯಾದಂತ ಒಂದು ಬಿಳಿ ಬಣ್ಣ ಆಗ್ಲಿ ಅಥವಾ ಕೆಂಪು ಬಣ್ಣ ಆಗ್ಲಿ ಬರೋದಿಲ್ಲ. ಈ ರೀತಿ ಕಪ್ಪು ಬೆಲ್ಲ ಬರುತ್ತೆ. ಮತ್ತೆ ರುಚಿನಲ್ಲಿ ನೀವು ಈಸಿಯಾಗಿ ವ್ಯತ್ಯಾಸ ಕಂಡುಹಿಡಿಬಹುದು. ಅದು ನಿಮ್ಗೆ ಸುಮಾರಷ್ಟು ಜನ ಸಕ್ಕರೆಯನ್ನೇ ಉಪಯೋಗಿಸಿ ಬೆಲ್ಲ ಮಾಡ್ತಾರೆ. ಸೊ ಇದು ಪ್ಯೂರ್ ಆಗಿ ಕಬ್ಬಿನ ಒಂದು ಹಾಲನ್ನ ತೆಗೆದು ಮಾಡಿರ್ತಕ್ಕಂತ ಬೆಲ್ಲ ಇದು. ಸೊ ನೀವು ರುಚಿಯಲ್ಲಿ ತುಂಬಾ ವ್ಯತ್ಯಾಸ ಕಂಡುಹಿಡಬಹುದು. ನೀವು ಸ್ವಲ್ಪ ಟೇಸ್ಟ್ ಮಾಡಿದ್ರಾ? ಇಲ್ಲ, ನಾನು ಟೇಸ್ಟ್ ಮಾಡಲಿಲ್ಲ. ಓಕೆ, ಇದನ್ನ ಟೇಸ್ಟ್ ಮಾಡಿ ಮತ್ತೆ ಅಂಗಡಿಯಲ್ಲಿ ಸಿಗೋ ಬಿಳಿ ಬೆಲ್ಲನ ಟೇಸ್ಟ್ ಮಾಡಿ. ಆಮೇಲೆ ನೀವು ನೆಕ್ಸ್ಟ್ ವಾರ ಇಲ್ಲೇ ಹುಡ್ಕೊಂಡ್ ಬರ್ತೀರಾ ಈ ಬೆಲ್ಲ ತಗೊಳ್ಳೋದು. ಅಂದ್ರೆ ಟೇಸ್ಟ್ಗೆ ಏನು ಸ್ವೀಟ್ ಜಾಸ್ತಿ ಇರುತ್ತಾ ಅಥವಾ ನಿಮ್ಗೆ ಅದು ಗೊತ್ತಾಗತ್ತೆ. ನಾನು ಹೇಳೋದಕ್ಕಿಂತ ನೀವು ರುಚಿ ಮಾಡಿ ಅನುಭವಿಸಿದ್ರೇನೆ ನಿಮ್ಗೆ ಗೊತ್ತಾಗತ್ತೆ ಆಕ್ಚುಲಿ. ಓಕೆ. ಸೊ ಇದು ಎಲ್ಲಿ ನೀವು ತಯಾರು ಮಾಡ್ತೀರಾ, ಹೇಗೆ? ಸರ್, ಇದು ಮಂಡ್ಯದ ಹತ್ರ ಬಿಜಿಪುರ ಅಂತ ಇದೆ, ಅಲ್ಲಿ ತಯಾರು ಮಾಡ್ತಕ್ಕಂಥದ್ದು. ಕಬ್ಬನ್ನು ಕೂಡ ಯಾವುದೇ ರೀತಿಯಾದಂತ ಕೆಮಿಕಲ್ಸ್ ಹಾಕ್ದಲೇ ಬೆಳೆದಿರ್ತಕ್ಕಂಥದ್ದು. ಮತ್ತೆ ಆ ಗಾಣದಲ್ಲಿ ಇದನ್ನ ಮಾಡ್ತಕ್ಕಂಥದ್ದು. ಈಗೇನು ಇಲ್ಲಿ ನಮ್ಮ ಹತ್ರ ಚಿಕ್ಕದಿದೆ, ಇದೆಲ್ಲ ಏನು ಅಂತಂದ್ರೆ ಇದು ತಾಟಿ ಬೆಲ್ಲ ಅಂತ ಹೇಳಿ. ಇದು ನಮ್ಮ ತಿರುವಣ್ಣಾಮಲೆಯಲ್ಲಿ ನಮ್ಮ ಸ್ನೇಹಿತರೊಬ್ರು ಮಾಡ್ತಾರೆ ಆಕ್ಚುಲಿ. ತಾಳೆ ಮರ, ತಾಳೆ ಗರಿ ಏನು ಹಿಂದೆ ಉಪಯೋಗಿಸ್ತಾ ಇದ್ರು ಬರೀಲಿಕ್ಕೆ. ತಾಟಿನಿಂಗು ಅಂತ ಹೇಳಿ ಹಣ್ಣು ಬರುತ್ತಲ್ಲ, ಸೊ ಅದರ ಒಂದು ಹೊಂಬಾಳೆಯಿಂದ ಸ್ಯಾಪ್ ಅಂತ ಎಕ್ಸ್ಟ್ರಾಕ್ಟ್ ಮಾಡಿ ಅದರ ರಸದಿಂದ ಈ ಬೆಲ್ಲವನ್ನ ಮಾಡತಕ್ಕಂಥದ್ದು. ಓಕೆ. ಇದು ಇದಕ್ಕೆ ಶುಂಠಿ ಹಾಕಿದೆ, ಇದೆರಡು ಪ್ಲೇನ್ ಇದೆ. ಓಕೆ, ಸೂಪರ್. ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು? ನಮ್ದು ಕನಕ್ಪುರ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪನಿ ಅಂತ ಕನಕ್ಪುರದಲ್ಲಿ ನಮ್ದು ಆಫೀಸ್ ಇದೆ. ನಮ್ದು ಒಂದು ರೈತ ಉತ್ಪಾದಕರ ಕಂಪನಿ. 488 ಜನ ಸಾವಯವ ರೈತರು ಕನಕ್ಪುರ ಮತ್ತೆ ಮಂಡ್ಯ ತಾಲೂಕಿನಲ್ಲಿ ಸೇರಿ ನಾವು ಮಾಡಿರ್ತಕ್ಕಂಥದ್ದು. ಓಕೆ, ಹೌದು. ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸಮಥಿಂಗ್ ಇದೆ? 79754389900. ಓಕೆ, ಥ್ಯಾಂಕ್ ಯು.